ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಬೆಟ್ಟಗಳ ಸಾಲು ಜೊತೆಗೆ ಇದು ಕಾವೇರಿ ನದಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ನಾವು ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಮುತ್ತತ್ತಿ. ಸ್ನೇಹಿತರೆ, ದೇವಸ್ಥಾನದ ಇತಿಹಾಸ ಪೂರ್ಣ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಫುಲ್ ನೋಡಿ. ಹಾಗೆ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ಬೇಗ ತಲುಪುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ನಾವು ದೇವಸ್ಥಾನಕ್ಕೆ ಹೊರಡೋಣ. ದೇವರು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ನಿಮ್ಮ ನಿಮ್ಮಿರೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬನ್ನಿ. ಸ್ನೇಹಿತರೆ, ಅಲ್ಲಿ ಕಾಣ್ತಿರುವಂಥದ್ದೇ ಅಲ್ಗೂರು ಮೇನ್ ಬಸ್ ಸ್ಟ್ಯಾಂಡು. ಇಲ್ಲಿ ಮೈಸೂರಿಂದ ಬಂದ್ವಿ ನೋಡಿ, ಅಲ್ಲಿಂದ ಇಲ್ಲಿ ನೋಡ್ಬೋದು. ನಾವೀಗ ಮುತ್ತತ್ತಿಗೆ ಈ ಕಡೆ ಹೋಗ್ಬೇಕಾಗಿದೆ. ಸ್ನೇಹಿತರೆ, ನಾವೀಗ ಮೈಸೂರಿನಿಂದ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಫುಲ್ಲು ನೋಡಿ. ಈ ದೇವಸ್ಥಾನದ ಹಾಗೂ ದೇವರ ಇತಿಹಾಸ ಪುರಾಣವನ್ನು ಸಾಧ್ಯವಾದಷ್ಟು ನಾನು ತಿಳಿಸ್ತಾ ಹೋಗ್ತಿದ್ದೀನಿ. ಹೌದು ಸ್ನೇಹಿತರೆ, ಮುತ್ತೆತ್ತರಾಯರು ನಮ್ಮ ಅಜ್ಜಿ ತಾತ ಕಾಲದಿಂದ ನಮ್ಮ ತಂದೆ ಕೂಡ ಮುತ್ತತ್ತಿಗೆ ಹೋಗಿ ನಮ್ಮ ಮನೆ ದೇವರಾಗಿರೋದ್ರಿಂದ ಕಾರ್ಯವನ್ನು ಮಾಡ್ಕೊಂಡು ಬರ್ತಿರೋದು ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ನೋಡ್ತಾ ಇದ್ದೀವಿ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದಾಗ ರಾವಣ ಸೀತೆಯನ್ನು ಅಪಹರಣ ಮಾಡಿರ್ತಾನೆ. ಹನುಮಂತನ ಸಹಾಯದಿಂದ ಲಂಕೆಯಲ್ಲಿ ಯುದ್ಧ ಮಾಡಿ ಸೀತೆ ಮಾತೆಯವರನ್ನ ಕರೆತಂದಿರುವಂಥದ್ದು ನಿಮ್ಮೆಲ್ರಿಗೂ ತಿಳಿದಿದೆ. ಸೀತೆ ಮಾತೆಯವ್ರನ್ನ ಅಯೋಧ್ಯೆಗೆ ಕರೆತಂದಾಗ ಮೊದಲಿಗೆ ರಾಮನ ಪಟ್ಟಾಭಿಷೇಕವನ್ನು ಮುಗಿಸಿ ಅಲ್ಲೇನೆ ಕೂಡ ರಾಮ ಸೀತೆಯವರ ಅನುಮತಿಯನ್ನು ಪಡೆದು ಹನುಮಂತ ಅವರು ಅರಣ್ಯಕ್ಕೆ ಬರ್ತಾರೆ. ಮುತ್ತತ್ತಿಯ ಒಂದು ಅರಣ್ಯಕ್ಕೆ ಬರ್ತಾರೆ. ಪಾದಧಾರೆ ಎಂಬ ಸ್ಥಳದಲ್ಲಿ ತಪಸ್ಸನ್ನ ಮಾಡ್ತಾ ಕುಳಿತಿರ್ಬೇಕಾದ್ರೆ ಸ್ವಾಮಿ ರಾಮ, ಲಕ್ಷ್ಮಣ, ಸೀತಾ ಮಾತೆಯವರು ವನ ಸಂಚಾರಕ್ಕೆ ಹೋಗೋಣ ಅಂತ ಬಂದಿರಬೇಕಾದ್ರೆ ಸೀತಾ ಮಾತೆಯವರು ಕೂಡ ಒಂದು ಕಡೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಸೀತಾ ಮಾತೆಯವರು ಸ್ನಾನ ಮುಗಿಸ್ಕೊಂಡು ಬಂದಾಗ ಅವರ ಮೂಗುತಿ ನೀರಿನಲ್ಲಿ ಕಳೆದೋಗಿರುತ್ತೆ. ಸೂರ್ಯ ವಂಶದ ಮೂಗುತಿ ಕಳೆದೋಗಿರ್ಬೇಕಾದ್ರೆ ಸೀತಾ ಮಾತೆಯವರು ತುಂಬಾ ದುಃಖವಾಗಿ ಆ ಧ್ವನಿ ಹನುಮಂತ ಆಂಜನೇಯ ಸ್ವಾಮಿಯವ್ರಿಗೆ ಕೇಳುತ್ತೆ. ಕಷ್ಟದಲ್ಲಿ ನಾನಿರ್ಬೇಕಾದ್ರೆ ಯಾಕೆ ಹೇಳ್ತೀರಾ? ಆಂಜನೇಯ ಸ್ವಾಮಿಯವರು ಅವರು 3 ಸಲ ಬಾಲದಲ್ಲಿ 3 ಸಲ ನೀರಿನಲ್ಲಿ ತಿರುಗಿ ಮೂಗುತಿಯನ್ನ ತೆಗೆದುಕೊಂಡು ಬಂದು ಸೀತಾಮಾತೆಯವ್ರಿಗೆ ಕೊಡ್ತಾರೆ. ಸೀತಾಮಾತೆಯವ್ರಿಗೆ ಬಹಳ ಸಂತೋಷ ಆಗುತ್ತೆ. ಮುತ್ತೆತ್ತರಾಯ ಎಂಬ ಹೆಸರನ್ನ ಸೀತಾಮಾತೆಯವರೇ ಆಂಜನೇಯ ಸ್ವಾಮಿಯವ್ರಿಗೆ ಕೊಡ್ತಾರೆ. ಅವಾಗಿನಿಂದ ಅವ್ರಿಗೆ ಮುತ್ತೆತ್ತರಾಯ, ಮುತ್ತತ್ತಿ ಅಂತ ಕಾಲಕ್ರಮಣವಾಗಿ ಅದು ಮುತ್ತತ್ತಿ ಎಂಬ ಹೆಸರನ್ನ ಪಡೆದುಕೊಂಡಿದೆ. ಸೀತೆ ಮಾತೆಯವರು ಕೂಡ ಯಾರೇ ಭಕ್ತಾದಿಗಳು ಬಂದರೂ ಅವರ ಕೋರಿಕೆಗಳನ್ನ ಈಡೇರಿಸು ಎಂಬ ಒಂದು ಆಶೀರ್ವಾದವನ್ನು ಕೂಡ ಅವರು ಕೊಟ್ಟಿರೋದ್ರಿಂದ ಭಕ್ತರ ಹಲವಾರು ಕಷ್ಟ ಕಾರ್ಪಣ್ಯಗಳು ಈಡೇರಿಕೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಮಳವಳ್ಳಿಲೂ ಬಂದು ಹತ್ಕೋಬಹುದು, ಮತ್ತೆ ಅಲ್ಗೂರಲ್ಲೂ ಬಂದು ಹತ್ಕೋಬಹುದು. ಇದು ಮುತ್ತತ್ತಿಗೆ ಬರಬೇಕು ಅಂದ್ರೆ ಜನ ಸಾಗರನೇ ಇಳಿದು ಬರ್ತೈತೆ. ಇಲ್ಲಿ ಬಂದು ಪರ ಮಾಡೋಂಥದ್ದು, ದೇವ್ರ ಸೇವೆ ಮಾಡೋಂಥದ್ದೆಲ್ಲ ಐತೆ. ಸ್ಟವ್, ಪಾತ್ರೆ ಮತ್ತೆ ಮಸಾಲೆ ಐಟಮ್ಸ್ಗೆ ರುಬ್ಬೋಕೆ ಅವೆಲ್ಲ ಇಟ್ಕೊಂಡಿರ್ತಾರೆ. ನೀವು ಇಲ್ಲೇ ಕೂಡ ಯೂಸ್ ಮಾಡ್ಬೋದು. ಸಿಲಿಂಡರ್ ಕೂಡ ಇರುತ್ತೆ, ಸೌದೆ ಕೂಡ ಇರುತ್ತೆ. ಏನೇ ತಗೊಬಂದಿಲ್ಲ ಅಂದ್ರೂ ಕೂಡ ಇಲ್ಲಿ ನೀವು ತಗೊಂಡು ಇಲ್ಲೇ ಮಾಡ್ಬಿಟ್ಟು ಕೂಡ ಹೋಗ್ಬೋದು. ಹಾಗೆ ಇಲ್ಲಿ ಹಲವಾರು ಭಕ್ತಾದಿಗಳು ಬಂದಾಗ ಒಂದು ಪ್ರಶ್ನೆಯನ್ನ ಹಾಕ್ತಾರೆ, ಸ್ವಾಮಿಗೆ ಮಾಂಸದೂಟವನ್ನ ಮಾಡ್ತಾರಾ ಅಂತ. ಸ್ವಾಮಿಗೆ ಯಾವುದೇ ರೀತಿ ಮಾಂಸದೂಟವನ್ನ ಮಾಡೋದಿಲ್ಲ. ಸ್ನೇಹಿತರೆ ನೋಡ್ಬೋದು, ಅಲ್ಲಿಂದ ರೋಡ್ ಮುಖಾಂತರ ಇಲ್ಲಿ ಬಂದ್ವಿ ನೋಡಿ. ಇದು ಕಾವೇರಿ ನದಿ, ನೀರು ಸ್ವಲ್ಪ ಕಮ್ಮಿ ಇದೆ ನೋಡಿ. ಈ ಥರ ಇದೆ ನೋಡಿ. ಅಲ್ಲೆಲ್ಲ ಕಾರ್ಯ ಪರ ಮಾಡ್ತಿದ್ದಾರೆ. ಹಾಗೆ ಮೊಸಳೆ ಇದೆ ಅಂತ ಹೇಳಿದ್ರು. ಕಾಡು ಅಂದಮೇಲೆ ಸಾಮಾನ್ಯ ಇರುತ್ತೆ ಖಂಡಿತ. ಹೊಡಿಬೇಕಾದ್ರೆ ಇಲ್ಲಿ ಬಂದು ಭಾಳ ಹುಷಾರಾಗಿ ನೋಡ್ಕೊಂಡು ಸ್ನಾನ ಮಾಡಿ. ಸುಳಿಗಳಿದೆ, ತುಂಬ ಆಳ ಎಲ್ಲೂ ಹೋಗಬಾರದು, ಡೇಂಜರೇ ಒಟ್ಟಿನಲ್ಲಿದೆ. ಬಟ್ ಇಲ್ಲೇ ಸ್ನಾನ ಮಾಡ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಮತ್ತು ಪ್ರವಾಸಿ ತಾಣಗಳಿಗೆ ಹೋದಾಗ ನೋಡಿ, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಅವರು ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಗಲೀಜು ಹೆಚ್ಚಾಗಿ ಮಾಡಬೇಡಿ. ನೀರು ತುಂಬಿದಾಗ ಇಲ್ಲಿವರೆಗೂ ಇರುತ್ತೆ ಅಂತ ಮಾಹಿತಿ ಬಂತು. ಚೆನ್ನಾಗಿ ನೀರು ಬರುತ್ತೆ. ಈಗ ನೀರು ಕಮ್ಮಿ ಇದೆ, ಹಾಗೆ ನೀರು ಸ್ನಾನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ತಾ ಇರೋದು ರೀಸೆಂಟಾಗಿ ತೆಗೆದಿರೋ ವಿಡಿಯೋ. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದಾಗ ನೀರು ಎಷ್ಟು ಕಮ್ಮಿ ಇತ್ತು ನೋಡಿ. ಈಗ
ನೀರೆಷ್ಟು ತುಂಬಿದೆ. ಈಗ ಜಸ್ಟ್ ಲಾಸ್ಟ್ ಮಂತಲ್ಲಿ ನೀವು ನೋಡಿದ್ರಲ್ಲ ಸ್ನೇಹಿತರೆ, ಫುಲ್ ಫಾಲ್ಸ್ ಎಲ್ಲ ತುಂಬಿತ್ತು, ಕೆರೆ ಕಟ್ಟೆ ಎಲ್ಲ ತುಂಬಿತ್ತು, ಕಾವೇರಿ ನದಿ ಎಷ್ಟು ತುಂಬಿ ಹರಿತಿತ್ತು. ಕಲ್ಲುಗಳು ತುಂಬ ಶಾರ್ಪು, ಡೇಂಜರ್ ಇರುತ್ತೆ, ಹುಷಾರಾಗಿ ನೋಡಿಕೊಂಡು ಬರಬೇಕಿಲ್ಲಿ. ಸ್ನೇಹಿತರೆ, ನೀವು ಮುತ್ತತ್ತಿಗೆ ಈ ಮಾರ್ಗವಾಗಿ ಇಲ್ಲಿ ಬರ್ತೀರಾ, ಇಲ್ಲಿ ಎಂಟ್ರಿ ತೊಗೊಂಡಾಗ ನೋಡಿ, ಇಲ್ಲಿ ಬಂದ ತಕ್ಷಣ ನೀವು ರೈಟ್ ಸೈಡು ಹೊಳೆ ಇದೆ, ಹಾಗೆ ಅಲ್ಲಿ ಹೊಳೆಯಿಂದ ನೋಡಿ ಈ ಕಡೆ ಬಂದರೆ ದೇವಸ್ಥಾನ. ಸ್ನೇಹಿತರೆ, ದೇವಸ್ಥಾನದ ಮುಂಭಾಗದ ಆರ್ಚ್ ಇದು. ನಾವು ಈಗ ನದಿ ಹತ್ರ ಹೋಗಿ ತೀರ್ಥ ಸ್ಪರ್ಶ ಮಾಡಿ ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ರಶ್ ಇದೆ, ಸಂಡೇ ಇರೋದ್ರಿಂದ ಒಂದು ಹಾಫ್ ಆನ್ ಅವರು ದರ್ಶನ ಆಗೋಗುತ್ತೆ. ಹಾಗೆಯೇ ಇಲ್ಲಿ ಹಲವಾರು ಭಕ್ತಾದಿಗಳು ಬಂದಾಗ ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ಸ್ವಾಮಿಗೆ ಮಾಂಸದೂಟವನ್ನು ಮಾಡ್ತಾರಾ ಅಂತ. ಸ್ವಾಮಿಗೆ ಯಾವುದೇ ರೀತಿ ಮಾಂಸದೂಟವನ್ನು ಮಾಡೋದಿಲ್ಲ. ಅವರ ಬಂಟರಾದ ಕೆಂಚಣ್ಣ ಮತ್ತು ಕರಿಯಣ್ಣ ಅವರಿಗೆ ಮಾಂಸದೂಟವನ್ನು ಮಾಡೋವಂಥದ್ದು. ಹಾಗೆಯೇ ಕೆಂಚಣ್ಣ ಮತ್ತು ಕರಿಯಣ್ಣ ಅವರು ಮೂಲತಃ ಯಾರು, ಎಲ್ಲಿಂದ ಬಂದರು, ಇವ್ರು ಏನಾಗಬೇಕು ಸ್ವಾಮಿಗೆ ಅನ್ನೋದು ತಿಳ್ಕೊಬೇಕಾದ್ರೆ, ಸ್ನೇಹಿತರೆ, ಕೆಂಚಣ್ಣ ಕರಿಯಣ್ಣ ಸ್ವಾಮಿಯವರು ಮೂಲತಃ ತಮಿಳುನಾಡಿಂದ ಬಂದಿದ್ದು ಅಂತ ಹೇಳ್ತಾರೆ. ಅಲ್ಲಿ ಇವರನ್ನು ಆಕಾರವಾಗಿ ಕಂಡುಕೊಂಡು ಪೂಜಿಸ್ತಿದ್ರು. ಆನಂತರ ಇವರಿಗೆ ಸಾಕಷ್ಟು ಮಾಂಸ ಭೋಜನ ಬೇಕಾಗಿರುತ್ತೆ, ಅವರಿಗೆ ಒದಗಿಸೋಕ್ಕಾಗಲಿಲ್ಲ ಅಂತ ಕಂಡು ಬರುತ್ತೆ. ಆವಾಗ ತಮಿಳುನಾಡವರು ಇವರನ್ನು ಪೂಜಿಸಿ ನದಿಯಲ್ಲಿ ಬಿಟ್ಟಿರುವಂಥದ್ದು. ಆಗ ಇವರು ಭಾಳ ಆರ್ಭಟದಿಂದ ಬರ್ತಾರೆ. ಇಲ್ಲಿ ಮುತ್ತತ್ತಿ ಆಂಜನೇಯ ಸ್ವಾಮಿಯವರು ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅವಾಗ ಈ ಕೆಂಚಣ್ಣ ಕರಿಯಣ್ಣ ಬರೋ ಆರ್ಭಟ ನೋಡಿ ಯಾರು ಇವರು ಅಂತೇಳಿ ತಡೆದು ನಿಲ್ಲಿಸ್ಕೊಂಡು ಏನು ಎತ್ತ ಅಂತ ಕೇಳಿದಾಗ, ಎಲ್ಲಿಂದ ಬರ್ತಿದ್ದೀರಾ, ಏನು ಎತ್ತ ಅಂತೆಲ್ಲ ವಿಚಾರಿಸಿದಾಗ ಸ್ವಾಮಿಯವರು ಭಾಳ ವಿಧವಾಗಿ ಮಾತಾಡಿ ಅವಾಗ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ, ಕೆಂಚಣ್ಣ ಅವ್ರ ಮೂಗಿಗೆ ಕೊಕ್ಕೆ ಹಾಕಿ ಮತ್ತಿ ಮರಕ್ಕೆ ಎಳೆದು ಕಟ್ಟುತ್ತಾರೆ. ಆವಾಗ ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಬೇಕಾದ ಮಾಂಸಾಹಾರವನ್ನು ಭಕ್ತರ ಕೈಯಿಂದ ಒದಗಿಸ್ಕೊಡ್ತೀನಿ, ನಿಮ್ಮ ಬಂಟರಾಗಿರ್ತೀವಿ ಸ್ವಾಮಿ ಅಂತೇಳಿ ಅವರು ಇಲ್ಲೇ ನೆಲೆಸಿರುವಂಥದ್ದು. ಭಕ್ತರು ಏನೇ ಕೋರಿಕೆ ಕೇಳ್ಕೊಂಡ್ರು ಸಹ ಸ್ವಾಮಿಗೆ ಆಂಜನೇಯ ಸ್ವಾಮಿ ಕೆಂಚಣ್ಣ ಕರಿಯಣ್ಣ ಅವರನ್ನು ಅವ್ರ ಮನೆಗೆ ಕಳಿಸಿ, ಅವ್ರ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿಗಳಾಗ್ಬೋದು, ಅವ್ರ ಸಮಸ್ಯೆ ಕಾಟಗಳಾಗ್ಬೋದು ಪರಿಹರಿಸಿ ಭಕ್ತರು ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ಹರಕೆಯನ್ನು ತೀರಿಸುವಂಥದ್ದು. ಹಾಗೆ ಅವರ ಬಂಟರಾದ ಕರಿಯಣ್ಣ ಕೆಂಚಣ್ಣ ಸ್ವಾಮಿ ಅವರಿಗೆ ಈ ರೀತಿಯಾಗಿ ಮಾಂಸದ ಅಡಿಗೆಯನ್ನು ಮಾಡಿ ಬಂದ ಭಕ್ತಾದಿಗಳಿಗೆಲ್ಲ ಊಟ ಪ್ರಸಾದವನ್ನು ಕೊಡುವಂಥ ಸಂಪ್ರದಾಯವನ್ನು ಮಾಡ್ತಿರುವಂಥದ್ದು. ನೀವು ಈವರೆಗೂ ನೋಡಿದ ವಿಡಿಯೋ ನಾವು ಕೆಲವು ತಿಂಗಳ ಹಿಂದೆ ಮುತ್ತತ್ತಿಗೆ ಹೋಗಿದ್ದಾಗ ತೆಗೆದಿರುವಂಥ ವಿಡಿಯೋಸ್ಗಳು ನೀವು ನೋಡಿದ್ದು. ಈವ್ನಿಂಗು ಹೋಗಿದ್ವಿ, ಕೊನೆಯದಾಗಿ ಅವಾಗ ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು, ನೀವು ನೋಡ್ಬೋದು ವಿಜುವಲ್ಸಲ್ಲಿ ಈ ರೀತಿ ಇತ್ತು. ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟ್ ಹಾಕಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಅದರಿಂದ ಇದ್ರಲ್ಲಿ ತೆಗಿತಾ ಇದ್ದೀನಿ. ದೇವ್ರುಗಳೆಲ್ಲ ಆಲ್ರೆಡಿ ತೋರಿಸ್ತೀನಿ ನಾನು, ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವರು ಸ್ವಾಮಿ ಯಾವ ರೀತಿಯಲ್ಲಿ ಕಂಡುಬಂದರು, ಯಾವ ರೀತಿಯಲ್ಲಿ ಉದ್ಭವವಾಗಿದ್ದರು ಅಂದರೆ, ಕಾಳಿದಾಸ ಎಂಬ ಒಬ್ಬ ಗೊಲ್ಲ ಇರ್ತಾರೆ. ಆ ಗೊಲ್ಲನ ಕಾಮಧೇನು ಎಂಬ ಒಂದು ಪ್ರತಿನಿತ್ಯನೂ ಕಾಮಧೇನು ಹಸು ಬಂದು ಹಾಲನ್ನು ಹಾಕಿ ಹೋಗಬೇಕಾದ್ರೆ ಗೊಲ್ಲನಿಗೆ ಕಾಳಿದಾಸ ಅವರಿಗೆ ಅನುಮಾನ ಬಂದು ಆ ಹಸುವಿನ ಮಾಲೀಕರಾದ ಕಾಳಿದಾಸು ಅವರು ಬಂದು ನೋಡಿದಾಗ ಆ ಕಕ್ಕೆಯ ಮರದಲ್ಲಿ ಸ್ವಾಮಿ ಒಡೆದು ಮೂಡಿರ್ತಾರೆ. ಆಗ ತಾನೇ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ, ಸ್ವಾಮಿ ನಾನು ಇಲ್ಲಿ ಇರುವಂಥದ್ದು ನೀವು ಮರದಲ್ಲಿ ನೋಡ್ಬೋದು, ಅಲ್ಲಿ ಒಡೆದು ಮೂಡಿದೆಯಂತೆ. ಆ ನಂತರದಲ್ಲಿ ಅಲ್ಲೇ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು ನೀವೀಗ ನೋಡ್ತಿರುವಂಥದ್ದು. ಸ್ನೇಹಿತರೆ, ನೀವು ಸ್ಯಾಟರ್ಡೆ ಸಂಡೇ ಇಲ್ಲಿ ಬಂದಾಗ ಭಕ್ತರು ಜಾಸ್ತಿನೇ ಇರ್ತಾರೆ. ಹಾಗೆ ವರ್ಷದಲ್ಲಿ ವಿಶೇಷವಾದ ಸಮಯಗಳು ಯಾವಾಗ ಭಕ್ತರ ದಂಡು ಬರುವಂಥದ್ದು ಅಂದರೆ ಶ್ರಾವಣ ಮಾಸದಲ್ಲಿ ಜನಸಾಗರನೇ ಬರುತ್ತೆ. ಆವಾಗಲೇ ಅಲ್ಲಿ ಜಾತ್ರಾ ಮಹೋತ್ಸವ ಇರುವಂಥದ್ದು. ಆನಂತರದಲ್ಲಿ ಶ್ರೀರಾಮ ನವಮಿಲಿ, ಕೃಷ್ಣ ಜನ್ಮಾಷ್ಟಮಿನಲ್ಲಿ, ಅಷ್ಟಮಿನಲ್ಲಿ, ಹಾಗೆ ಹನುಮಂತ ಜಯಂತಿ, ಆಗ ಸಾಕಷ್ಟು ಜನ ನೆರೆದಿರ್ತಾರೆ. ಶನಿವಾರ ಭಾನುವಾರ ಜನ ಹೆಚ್ಚಾಗಿ ಸೇರ್ತಾರೆ.
ಸ್ನೇಹಿತರೆ, ಹಾಗೆ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಹಾಗೆ ಈ ಮುತ್ತೆತ್ತರಾಯ ಸ್ವಾಮಿ ಇಬ್ಬರು ಬಾಬಾ ಬಾಮ ಇದ್ದರು. ಇದನ್ನ ಶ್ರೀ ಸಿದ್ದಪ್ಪಾಜಿ ಕಥೆ ಸಂಚಿಕೆಗಳಲ್ಲಿ ನೀವು ನೋಡ್ಬೋದು. ಹಾಗೆ ಸ್ನೇಹಿತರೆ, ಕಥೆಯನ್ನ ಕೇವಲ ಇದೊಂದು ವಿಡಿಯೋದಲ್ಲಿ ಎಲ್ಲ ತಿಳಿಸ್ಲಿಕ್ಕಾಗಲ್ಲ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಇನ್ನೂ ಕುತೂಹಲ ಮಾಹಿತಿಗಳನ್ನ ನೀವು ತಿಳ್ಕೊಬೋದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಇರುವಂತಹ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಈ ಭೈರವೇಶ್ವರ ಸ್ವಾಮಿಯವರ ಗುರುಗಳು. ಇದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ. ಹಲವಾರು ವಿಷಯಗಳನ್ನ ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಮುತ್ತತ್ತಿಗೆ ಭೇಟಿ ನೀಡಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇಲ್ಲಿ ಮುತ್ತತ್ತಿ ಬಸ್ ಸ್ಟ್ಯಾಂಡು. ಈಗ ತಾನೇ ಒಂದು ಗೌರ್ಮೆಂಟ್ ಬಸ್ ಇಲ್ಲಿಂದ ಹೊರಡ್ತು, ಮತ್ತೆ ಇನ್ನೊಂದು ಬರುತ್ತೆ. ರಶ್ ಇದೆ ಮಾಮೂಲಿ, ಗೊತ್ತಲ್ಲ ನಿಮಗೆ, ಸಂಡೇ. ಸ್ನೇಹಿತರೆ, ಮುತ್ತತ್ತಿ ಫಾರೆಸ್ಟು ನಾವು ಬಿಡ್ತಾ ಇದ್ದೀವಿ. ಆದಷ್ಟು ಬೆಳಕಿನ ಸಮಯದಲ್ಲಿ ಬಂದು ಹೋಗುವಂಥದ್ದು ಒಳ್ಳೆಯದು, ರಾತ್ರಿ ಸಮಯ ಒಳ್ಳೆಯದಲ್ಲ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳನ್ನ ನಾವು ಹಾಕ್ತಾ ಇರ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮಗೆ ಬೇಗ ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.